ಗೃಹ ಸಚಿವ ತವರಲ್ಲಿ ನಿಲ್ತಾ ಇಲ್ಲ ಮೈಕ್ರೋ ಫೈನಾನ್ಸ್ ಕಿರುಕುಳ. ಮನೆ ಮುಂದೆ ಬಂದು ಕಿರುಕುಳ ಕೊಟ್ಟ ಫೈನಾನ್ಸ್ ಸಿಬ್ಬಂದಿ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತವರು ಕ್ಷೇತ್ರದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಮುಂದುವರಿತಲೇ ಇದೆ. ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಬ್ರೇಕ್ ಹಾಕಲು ಸರ್ಕಾರ ಸುಗ್ರೀವಾಜ್ಞೆ ಜಾರಿಗೆ ತಂದಿದ್ರೂ ಕೂಡ ಮೈಕ್ರೋ ಫೈನಾನ್ಸ್ಗಳ ಕಾಟಕ್ಕೆ ಜನರು ನಲುಗಿ ಹೋಗಿದ್ದಾರೆ. ಅದೆಷ್ಟೋ ಅಮಾಯಕ ಜೀವಗಳು ಕೂಡ ಬಲಿಯಾಗಿದ್ರು. ಈ ಬೆನ್ನಲ್ಲೇ ಮೊನ್ನೆ ತಾನೇ ಬಡ್ಡಿ ದಂಧೆಕೋರರ ಕಾಟಕ್ಕೆ ಮಂಡ್ಯದ ವ್ಯಕ್ತಿ ತುಮಕೂರಿನಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ ಪ್ರಕರಣ ಮಾಸುವ ಮುನ್ನವೇ ಕುಣಿಗಲ್ನಲ್ಲಿ ಮೈಕ್ರೋ ಸಿಬ್ಬಂದಿಯ ಅಂಧ ದರ್ಬಾರ್ ಬೆಳಕಿಗೆ ಬಂದಿದೆ. ಕೇವಲ 1 ತಿಂಗಳ ಸಾಲದ ಹಣ ಕಟ್ಟದಿದ್ದಕ್ಕೆ ಮಹಿಳೆ ಮನೆ ಮುಂದೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಕೊಟ್ಟ ಘಟನೆ ಕುಣಿಗಲ್ ತಾಲೂಕಿನ ಗೋವಿಂದಯ್ಯನಪಾಳ್ಯ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಮಹಿಳೆ ಬಿಎಸ್ಎಸ್ ಖಾಸಗಿ ಫೈನಾನ್ಸ್ ಕಂಪನಿಯಿಂದ ಸಾಲವನ್ನ ಪಡೆದುಕೊಂಡಿದ್ಲು. ಸಾಲದ ಕಂತನ್ನ ಪ್ರತಿ ತಿಂಗಳು ಕಟ್ತಾ ಹೋಗಿದ್ಲು. ಆದರೆ ಕಳೆದ 1 ತಿಂಗಳು ಮಾತ್ರ ಸಾಲದ ಹಣವನ್ನ ಕಟ್ಟಿಲ್ಲ ಎಂಬ ಕಾರಣಕ್ಕೆ ಮಹಿಳೆ ಮನೆ ಮುಂದೆ ಬಂದು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಕೊಟ್ಟಿದ್ದಾರೆ. ಮುಂದಿನ ತಿಂಗಳು ಹಣ ಪಾವತಿ ಮಾಡ್ತೇನೆಂದು ಮಹಿಳೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಬಳಿ ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಇದಕ್ಕೆ ಒಪ್ಪದೆ ಕಿರುಕುಳ ಕೊಟ್ಟಿದ್ದಾರೆ. ಸಾಲದ ಕಂತು ಕಟ್ತೀನೆಂದು ಮನವಿ ಮಾಡಿಕೊಂಡ್ರೂ ಕೂಡ ಮನೆ ಮುಂದೆ ಗಲಾಟೆ ಮುಂದುವರಿಸಿ ರಾತ್ರಿಯಾದ್ರೂ ಮನೆ ಮುಂದೆಯೇ ನಿಂತು ಸಾಲದ ಕಂತು ಕಟ್ಟುವಂತೆ ಪಟ್ಟು ಹಿಡಿದಿದ್ರು. ಹಣ ಪಾವತಿ ಮಾಡುವವರೆಗೂ ನಾವು ಹೋಗಲ್ಲ ಎಂದು ಫೈನಾನ್ಸ್ ಸಿಬ್ಬಂದಿ ಧಮಕಿ ಹಾಕಿದ್ದಾರೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳವನ್ನ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಒಟ್ನಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ಬ್ರೇಕ್ ಹಾಕಲು ಸರ್ಕಾರ ಸುಗ್ರೀವಾಜ್ಞೆ ಜಾರಿಗೆ ಹಾಕಿದ್ರೂ ಕೂಡ ಕೆಲ ಫೈನಾನ್ಸ್ ಸಿಬ್ಬಂದಿದಾರರು ಕಾಟ ಕೊಡುವುದನ್ನ ಮುಂದುವರಿಸ್ತಾನೆ ಇದ್ದಾರೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ಗಳ ಕಾಟಕ್ಕೆ ಸರ್ಕಾರ ಕಟ್ಟುನಿಟ್ಟಿನ ಬ್ರೇಕ್ ಹಾಕಲೇಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.